ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ನೋಡಿ, ಈ ಥರ ರುಚಿಯಾದ ಮಕ್ಕಳಿಗೂ ತುಂಬ ಹೆಲ್ತಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನಾನು. ನೀವು ಒಂದ್ಸಲಿ ಟ್ರೈ ಮಾಡಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ ಇದಕ್ಕೆ ಕಡಲೆ ಬೀಜ, ಕಡಲೆ, ಬಿಳಿ ಎಳ್ಳು, ಕ್ಯಾರೆಟು ಎಲ್ಲ ಹಾಕಿದ್ದೀನಿ ನಾನು. ತೆಂಗಿನಕಾಯಿ ಹಾಕಿಲ್ಲ, ಈರುಳ್ಳಿ. ಈ ಥರ ಮಕ್ಕಳು ಕಡಲೆ ಬೀಜ ತಿನ್ನೋದಿಲ್ಲ, ಅದರಿಂದ ಇದಕ್ಕೆ ನಾವು ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿ ಹಾಕೋದ್ರಿಂದ ಗೊತ್ತಾಗೋದಿಲ್ಲ. ತುಂಬ ಹೆಲ್ತಿಯಾದ ರೊಟ್ಟಿ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಅಕ್ಕಿ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಬಿಳಿ ಎಳ್ಳು ಹುರಿದಿದ್ದೀನಿ, ಕಡಲೆ ಎರಡನ್ನ ಗ್ರೈಂಡ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡಿ, ಕಡಲೆ ಬಿಳಿ ಎಳ್ಳನ್ನ ನಾನು ತರ್ತರಿ ಥರ ರುಬ್ಬಿದ್ದೀನಿ. ಅದನ್ನ ನೀರು ಹಾಕ್ತೀರ ಪೌಡರ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗಿತೀನಿ, ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಕಡಲೆ ಬೀಜದ್ದು ಪುಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ನ ತುರ್ದಿ ಮಾಡ್ಕೊಂಡಿದ್ದೆ. ಈಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ಈರುಳ್ಳಿನ ಏನು ಕಟ್ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಸ್ಟಾರ್ಟಿಂಗಲ್ಲೇ ನಾವು ಏನು ಹಾಕಿದ್ದೀವಿ ನೋಡಿ, ಅಕ್ಕಿ ಹಿಟ್ಟು, ಕಡಲೆ ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ. ಮಕ್ಕಳು ನಮ್ಮನೇಲಂತೂ ನನ್ನ ಮಕ್ಕಳು ಕಡಲೆ ತಿನ್ನೋದಿಲ್ಲ, ಮತ್ತು ಕಡಲೆ ಚಟ್ನಿ ಮಾಡಿದ್ರೆ ತಿನ್ನೋದಕ್ಕೆ ಹೋಗೋದಿಲ್ಲ ಅವರು. ಕಡಲೆ ಬೀಜ ಅಂತೂ ಬೇಡವೇ ಬೇಡ. ನನ್ನ ಮಗನಿಗೆ ಚಿತ್ರಾನ್ನಕ್ಕೆ ಹಾಕಿ, ಅವಲಕ್ಕಿಗೆ ಆಗಲಿ ಏನಂತರಲ್ಲೂ ಕಡಲೆ ಬೀಜ ತಿನ್ನೋದಿಲ್ಲ. ಅವನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಅದರಿಂದ ಅವನು ಮತ್ತು ಮಕ್ಕಳು ಬಿಳಿ ಎಳ್ಳನ್ನು ಸಹ ತಿನ್ನೋದಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಇವಾಗ ಅದನ್ನು ಹುರ್ತಿ ಪುಡಿ ಮಾಡಿಬಿಟ್ಟು ಕಡಲೆನೂ ಪುಡಿ ಮಾಡಿ, ಮತ್ತು ಕಡಲೆ ಬೀಜನೂ ಅಷ್ಟೇ. ಕಡಲೆ ಬೀಜ ಮಕ್ಕಳಿಗೆ ತುಂಬ ಹೆಲ್ತಿ ಫುಡ್ಡು. ಎಷ್ಟೇ ಫೋರ್ಸ್ ಮಾಡಿದ್ರೂ ಅಷ್ಟೇ, ಒಂದು ಕಡಲೆ ಬೀಜ ತಿನ್ನೋದಿಲ್ಲ ಅವನು. ಕಡಲೆ ಬೀಜ ತಿನ್ನಬೇಕಾಗುತ್ತೆ ಅಂತಲೇ ಚಿತ್ರಾನ್ನನೇ ತಿನ್ನೋದಿಲ್ಲ ಅವನು. ಅವಲಕ್ಕಿ ತಿಂತಾನೆ, ಅವಲಕ್ಕಿಗೆ ಕಡಲೆ ಬೀಜ ತಿನ್ನಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಅದಕ್ಕೆ ಮಕ್ಕಳಿಗೆ ಇದು ತುಂಬ ಹೆಲ್ದಿ ರೊಟ್ಟಿ. ಆನಿಯನ್ ತಿನ್ನಲ್ಲ ನನ್ನ ಮಗ, ಕಡಲೆ ಬೀಜ ತಿನ್ನಲ್ಲ ನನ್ನ ಮಗಳು. ಈರುಳ್ಳಿ ಸಿಕ್ಕರೆ ಅವಳಿಗಾಗೋದಿಲ್ಲ. ಅದಕ್ಕೆ ನೋಡಿ, ಈ ಥರ ರೊಟ್ಟಿ ಮಾಡಿಬಿಟ್ಟು ಕೊಟ್ಬಿಟ್ರೆ ಇದರಲ್ಲಿ ಎಲ್ಲನೂ ಇರುತ್ತೆ. ರೊಟ್ಟಿ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಯಿತಾ. ಈ ಥರ ಚೆನ್ನಾಗಿ ತುಂಬ ತೆಳ್ಳು ಕಲಿಸ್ಕೊಬೇಡಿ, ನೋಡ್ಕೊಂಡು ಕಲಿಸ್ಕೊಡಿ. ಒಂದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಳ್ಳಿ. ಈ ರೊಟ್ಟಿಗೆ ಏನು ತುಪ್ಪ ಇದ್ದರೆ ಸಾಕು. ಚಟ್ನಿ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ ನಾನು, ತುಪ್ಪ ಹಾಕ್ಕೊಂಡು ಕೊಟ್ಬಿಡ್ತೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಮಕ್ಕಳಿದ್ರೆ ಅಂದ್ರೂ ಈ ಥರ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ಥರ ಗಟ್ಟಿ ಆದ್ದರಿಂದ ಸ್ವಲ್ಪ ನೀರು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಹಸಿ ಹಿಟ್ಟನ್ನ ತೆಳ್ಳಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮತ್ತೆ ಹಾಕ್ಕೊಳ್ಳಿ. ತೆಳ್ಳನೆಲ್ಲ ಸಿಟ್ಟಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಬಿಸಿ ರೊಟ್ಟಿ ಸೋಸ್ಕೊಂಡು. ಫ್ರೆಂಡ್ಸ್, ನಾನು ರೊಟ್ಟಿ ಮಾಡೋ ಕವರ್ ಬರುತ್ತಲ್ಲ, ಸ್ಟೀಲ್ ಪಾತ್ರೆ ಅಂಗಡಿಗಳು ಸಿಗುತ್ತಲ್ಲ, ಅದನ್ನೇ ತಗೊಂಡಿದ್ದೀನಿ. ಅದ್ರ ಮೇಲೆ ತಟ್ಟಿಬಿಟ್ಟು ಹಾಕ್ತೀನಿ ನಾನು. ಡೈರೆಕ್ಟ್ ತಗೊಂಡ ಮೇಲೆ ತಟ್ಟಕ್ಕೆ ಹೋಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸಿದ್ದೀನಿ. ಇದನ್ನು ನಾನು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಆಯಿಲ್ಲು ಹಚ್ಕೊಬಿಡೋಣ. ಎಣ್ಣೆ ಈ ಥರ ಹಚ್ಕೊಂಡ್ಬಿಟ್ಟು ತವ ಇಟ್ಕೊಂಡಿದ್ದೀನಿ.
ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಇಟ್ಕೊಳ್ಳೋಣ, ತೆಳು ಬರಲಿ ರೊಟ್ಟಿ. ಫ್ರೆಂಡ್ಸ್ ಈ ಥರ ರೊಟ್ಟಿನ ತಟ್ಕೋಬೇಕು, ಈ ಥರ ಇಟ್ಕೊಳ್ಳೋದು. ಫ್ರೆಂಡ್ಸ್ ಈ ಥರ ನಾನು ಹಾಕ್ತಾಯಿದ್ದೀನಿ ರೊಟ್ಟಿನ. ಇದು ಏನು ಆಗೋದಿಲ್ಲ, ಕಬರ್ ಸುಡೋದಿಲ್ಲ. ಉರಿನ ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಆಮೇಲೆ ರೊಟ್ಟಿನ ಈ ಥರ ಹಾಕ್ಬಿಟ್ಟು ಮುಚ್ಚಿ ಬೀಸ್ಬೇಕು. ಮತ್ತು ರೊಟ್ಟಿ ಊಟ ಮಾಡಿ ಇನ್ನೊಂದು ಸೈಡ್ ಬೇಯಿಸಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ಆಯಿತಾ. ಇದರಲ್ಲಿ ಮಕ್ಕಳಿಗೆ ಕಡಲೆ ಬೀಜ, ಕಡಲೆ, ಎಳ್ಳು ಹಾಕಿದ್ದು ಏನು ಹಾಕಿದ್ರು ಗೊತ್ತಾಗಲ್ಲ. ನಾನು ಇದಕ್ಕೆ ಚಿಲ್ಲಿ ಹಾಕಿಲ್ಲ, ಏಕೆ ಅಂತ ಅಂದರೆ ಮೆಣಸಿನ್ಕಾಯಿನ ಸಿಕ್ಬಿಟ್ರೆ ಹಬ್ಬ ಮಾಡಿಬಿಡ್ತಾರೆ, ತಿನ್ನೋದೇ ಇಲ್ಲ. ಚಿಲ್ಲಿ ಇದೆ ಅಂತ ನಾಟಕ ಮಾಡ್ಕೊಂಡು, ಅದರಿಂದ ತುಪ್ಪ, ಉಪ್ಪಿನಕಾಯಿ ಈ ಥರ ಏನಾದರೂ ಹಾಕ್ಕೊಂಡು ತಿನ್ಕೋಬೋದು ಫ್ರೆಂಡ್ಸ್. ನಮ್ಮ ರೊಟ್ಟಿ ಎಲ್ಲ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ. ಬಾಯ್.